ಬಹುಶಃ ಸಮಸ್ಯೆಗಳನ್ನು ಮತ್ತಷ್ಟು ಪುನರ್ರಚನೆ ಮಾಡೋದರಿಂದ ರೆಕಾರ್ಡಿಗೆ ಹೋಗ್ತದ ಹೊರತು ಪರಿಹಾರ ಸಿಗ್ತಕ್ಕಂಥದ್ದು ಸಂಶಯಲ್ಲಿ ನಾನಂತೂ ಇದ್ದೇನೆ. ಬಹುಶಃ ಸುವರ್ಣ ವಿಧಾನಸೌಧದಲ್ಲಿ ಇದು 12ನೇ ಅಧಿವೇಶನ, 12ನೇ ಬಾರಿ ಇಲ್ಲಿ ಅಧಿವೇಶನ ಆಗಿದೆ. ಎಲ್ಲ 12 ಅಧಿವೇಶನದಲ್ಲಿ ನಾನು ಭಾಗಿಯಾಗಿದ್ದೇನೆ ಮತ್ತು ಪ್ರತಿ ಬಾರಿಯೂ ಕೂಡ ಕರ್ನಾಟಕದ ಉತ್ತರ ಭಾಗದ ಸಮಸ್ಯೆ ಮತ್ತು ಅಭಿವೃದ್ಧಿಗೋಸ್ಕರ ಚರ್ಚೆಗೆ ಸದನ ಅವಕಾಶ ಮಾಡಿಕೊಟ್ಟಿದೆ. ಅದರ ಪರಿಹಾರ ಏನಾಗಿದೆ, ಏನು ಬದಲಾವಣೆ ಆಗಿದೆ, ಯಾರಿಂದ ಏನಾಗಬೇಕಂತಕ್ಕಂಥದ್ದು ಇಲ್ಲಿವರೆಗೂ ಕೂಡ ಯಾರು ಪ್ರಯತ್ನ ಮಾಡಕ್ಕೆ ತಯಾರಿಲ್ಲ. 12 ವರ್ಷದಲ್ಲಿ 3 ಪಕ್ಷದ ಮುಖ್ಯಮಂತ್ರಿ ಆಡಳಿತವನ್ನು ನಡೆಸಿದ್ದಾರೆ. ಆ ಕಡೆ ಹೋದಾಗ ಒಂದು ಮಾತು, ಈ ಕಡೆ ಇದ್ದಾಗ ಇನ್ನೊಂದು ಮಾತು ಮಾತನಾಡ್ತಕ್ಕಂಥದ್ದು ಮುಂದುವರೆದಿದೆ. ಬಹುಶಃ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಅತಿವೃಷ್ಟಿ ಆಯಿತು, ಕುಮಾರಸ್ವಾಮಿ ಅವರಿದ್ದಾಗ ಬರಗಾಲ ಆಯಿತು, ಸಿದ್ದರಾಮಯ್ಯ ಅವರು ಕಳೆದ 5 ವರ್ಷ ಮತ್ತು ಈ 2.5 ವರ್ಷದಲ್ಲಿ ಪ್ರತಿ ವರ್ಷ ಏನಾದರೂ ಒಂದು ವಿಕೋಪ, ಪ್ರಕೃತಿಯ ವಿಕೋಪ. ಇಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಹೆಚ್ಚಿನ ಆರ್ಥಿಕ ಹೊರೆ ಆಗ್ತಕ್ಕಂಥದ್ದು ಸತ್ಯ ಮತ್ತು ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಹುಡ್ಕೊಂತ ಹೋದಾಗ ಬಹುಶಃ ಕೇಂದ್ರ ಸರ್ಕಾರದ ಸಹಾಯ ಸಹಕಾರ ಇಲ್ಲದೆ ಇವು ಯಾವ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಸಾರಿಗೆ ವ್ಯವಸ್ಥೆಯಲ್ಲಿ ನಾವು ಮಾತನಾಡ್ತೀವಿ, ಬಹಳಷ್ಟು ಹಳ್ಳಿಗಳಲ್ಲಿ ಬಸ್ಸಿನ ಕೊರತೆಗಳು. ಇವತ್ತು ನಮ್ಮ ಭಾಗದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು, ಅನೇಕ ಬಾರಿ ಕಾಲೇಜ್ ಹೋಗ್ತಕ್ಕಂಥ ವಿದ್ಯಾರ್ಥಿಗಳು ಎಲ್ಲ ಬಸ್ಸಿನ ಕೊರತೆಯಿಂದ ಕೆಲವೊಮ್ಮೆ ಕಾಲೇಜು ಶಾಲೆಗಳಿಗೆ ಮುಟ್ತಕ್ಕಂಥದ್ದೇ ಕಷ್ಟ ಆಗಿಬಿಟ್ಟಿದೆ. ಹಿಂದೆ ಕೇಂದ್ರದಿಂದ ಜವಾಹರ್ಲಾಲ್ ನೆಹರು ಅವರ ಹೆಸರಿನಲ್ಲಿ ನರ್ಮ್ ಯೋಜನೆ ಅಂತ ಇತ್ತು. ಆ ಯೋಜನೆಗಳಿಗೆ ನಗರ ಪ್ರದೇಶಗಳಿಗೆ ಬಸ್ಗಳ ವ್ಯವಸ್ಥೆ ಆ ಕೇಂದ್ರ ಸರ್ಕಾರದ ಒಂದು ಸಹಾಯದಿಂದ ಬರ್ತಿತ್ತು. ಕಳೆದ 8-10 ವರ್ಷದಿಂದ ಆ ಯೋಜನೆ ಇವತ್ತು ಬಂದಾಗಿದೆ. ಇವತ್ತು UGD ಆಗಿರ್ಬೋದು, ಕುಡಿಯುವ ನೀರಿನ ಆಗಿರ್ಬೋದು, ನಗರ ಪ್ರದೇಶಗಳಿಗೆ ನಗರಾಭಿವೃದ್ಧಿಯ ವಿಶೇಷ ಯೋಜನೆ ಅಡಿಯಲ್ಲಿ ಸುಮಾರು 80% ಕೇಂದ್ರ ಸರ್ಕಾರದ ಸಹಾಯದೊಂದಿಗೆ ಇವತ್ತು ಆ ಯೋಜನೆಗಳನ್ನು ನಾವು ಜಾರಿಗೆ ತರ್ತಿದ್ವಿ. ಇವತ್ತು ಅದು ಬಂದಾಗಿದೆ. ಅದರ ಜೊತೆಗೆ ಪ್ರತಿ ಒಂದು ಕಾರ್ಯಕ್ರಮಗಳಿಗೆ ಇವತ್ತು ರಾಜ್ಯ ಸರ್ಕಾರಕ್ಕೆ ಬರ್ತಕ್ಕಂಥ ಅನುದಾನ ಕೇಂದ್ರದಿಂದ ಕಡಿತಗೊಳಿಸಲಾಗಿದೆ. ಅದು ಈ 2.5 ವರ್ಷದ ಸಮಸ್ಯೆ ಅಲ್ಲ, ಇದು ಕಳೆದ 10 ವರ್ಷದಿಂದ ನಡೆದು ಬರ್ತಕ್ಕಂಥ ಪರಿಸ್ಥಿತಿ. ಇವತ್ತು ಯಡಿಯೂರಪ್ಪನವರು ಇದ್ದಾಗ ಅತಿವೃಷ್ಟಿ ಇದ್ದಾಗ 5 ಲಕ್ಷ ರೂಪಾಯಿಗಳ ಮನೆಗಳನ್ನ ಘೋಷಣೆ ಮಾಡಿದ್ರು. ಎಷ್ಟು ಹಣ ಅವ್ರಿಗೆ ಬಿಡುಗಡೆ ಮಾಡೋಕ್ಕಾಯ್ತು? 1 ಲಕ್ಷ ರೂಪಾಯಿ ಮೇಲೆ ಹಣನೇ ಬಿಡುಗಡೆ ಮಾಡೋಕ್ಕಾಗಿಲ್ಲ. ಇವತ್ತು 10 ವರ್ಷ ಆಯಿತು. 15ನೇ ಹಣಕಾಸಿನ ಕಳೆದ 3-4 ವರ್ಷದಿಂದ 14th ಫೈನಾನ್ಸ್ ಆಗಿರ್ಬೋದು, 15th ಫೈನಾನ್ಸ್ ಆಗಿರ್ಬೋದು, ಎಷ್ಟೋ ಇವತ್ತು ಎವ್ರಿ ಕ್ವಾರ್ಟರ್ಲಿ ಬರ್ತಕ್ಕಂಥ ಹಣ ಇವತ್ತು ಪಂಚಾಯತ್ ಮತ್ತು ನಗರ ಸಂಸ್ಥೆಗಳಿಗೆ ಬಂದಿಲ್ಲ 2-3 ವರ್ಷದಿಂದ. ಎಲ್ಲ ಕಡೆ ರಾಜಕಾರಣ ಏನಾರು ಮಾತಾಡ್ಬೇಡಿ, ಘೋಷಣೆ ಮಾಡಿ ಹೋಗ್ಬಿಟ್ಟಿರಿ, ಘೋಷಣೆ ಮಾಡಿ ಹೋಗ್ಬಿಟ್ಟಿರಿ. ಇವತ್ತು ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಹೋಗಿ ಸಭೆಗಳನ್ನು ಮಾಡಲಿ. ನೀವು ಮಾತಾಡೋದಿಲ್ಲ, ಯಾರು ಮಾತಾಡ್ಲಿಲ್ಲ. ನಗರ ಸುಮ್ಮನೆ ಯಾಕೆ ಸಭಾಧ್ಯಕ್ಷರೇ,
ನಾವಿಲ್ಲಿ ಮಾತಾಡಿದಾಗ ಇಂಟರ್ವ್ಯೂನ್ ಆಗ್ಲಿಕ್ಕೆ ಮಂತ್ರಿಗಳು ಮತ್ತೆ ಮುಖ್ಯಮಂತ್ರಿ ಅವ್ರು ಮಾತಾಡಿದಾಗ ತಪ್ಪು ಮಾಹಿತಿ ಕೊಟ್ಟಾಗ ಇಂಟರ್ವ್ಯೂನ್ ಆಗ್ಲಿಕ್ಕೆ ಯಾರಾಗೋದು? ನಿಮ್ಗೆ ಸರಿ ಕಾಣೋದವ್ರಿಗೆ ಉತ್ತರ ಕೊಡ್ತಾರೆ. ಕರೆಕ್ಟ್ ಏನಂತ ಇರ್ತದೆ. ಈಗ ಸುಮ್ನೆ ಯಾಕದೆ ಮಾತಾಡ್ಬಿಡಿ. ಅಲ್ಲ ನೀವು ಮಾತಾಡೋದು ಮಾಡ್ತಾರೆ. ಸುಮ್ನೆ ಬಾಯಿಗೆ ಬಂದಂಗ ಮಾತಾಡಿದ್ರೆ ಆಗಲ್ಲ. ಮಾತಾಡ್ತಾರೆ. ನಗರ ಸ್ಥಳೀಯ ಮಾತಾಡಿ. 2,70,000 ಮನೆಗಳ ಯೋಜನೆ ಇದೆ. 70,000 ಮನೆಗಳ ಯೋಜನೆ ಇದೆ. 1,20,000 ರಾಜ್ಯ ಸರ್ಕಾರದ ಪಾಲು ಇವತ್ತು ಜಮಾ ಆಗಿದೆ. ಕಳೆದ 6 ವರ್ಷದಿಂದ ಕೇಂದ್ರದ 1,50,000 ರೂಪಾಯಿ ಮನೆ ಹಣ ಇವತ್ತು ಜಮಾ ಆಗಿಲ್ಲ. ಯಾರು ಜವಾಬ್ದಾರಿ ಅದಕ್ಕೆ? ಕಳೆದ ವರ್ಷ ನಗರ ಸ್ಥಳೀಯ ಸಂಸ್ಥೆಗೆ 15ನೇ ಹಣಕಾಸು ಪೂರ್ತಿಯಾಗಿ ಬಿಡುಗಡೆ ಆಗಿಲ್ಲ. ಹಂಗಾರೆ ಹೆಂಗ್ ಅಭಿವೃದ್ಧಿ ಆಗುತ್ತೆ ನಮ್ಮ ಭಾಗ? ಸುಮ್ನೆ ಯಾಕೆ ಮಾತಾಡ್ತೀರಿ? ಇವತ್ತು ನಾವೇನಾದ್ರೂ ನನ್ನ ವಿನಂತಿ ಅಧ್ಯಕ್ಷರೇ, ಕಳೆದ 12 ಅಧಿವೇಶನಗಳು ಏನ್ ಬೆಳಗಾವದಲ್ಲಿ ಆಗಿದಾವೆ ಈ ಸುವರ್ಣ ವಿಧಾನಸೌಧದಲ್ಲಿ, ಅದಕ್ಕಿಂತ ಮುಂಚೆ 2 ಬಾರಿ KLE ಕ್ಯಾಂಪಸ್ ಅಲ್ಲಿ ಆಗಿದೆ. ಈ 14 ಬಾರಿನೂ ಉತ್ತರ ಕರ್ನಾಟಕ ಭಾಗದ ಏನ್ ಚರ್ಚೆ ಆಗ್ಯಾವಲ್ಲ ಒಂದು ಪಟ್ಟಿ ಮಾಡ್ರಿ. ಎಷ್ಟು ಅದರಲ್ಲಿ ಬಗೆಹರಿಸಕ್ ಸಾಧ್ಯ ಆಗಿದೆ? 14 ವರ್ಷ ಒಂದೇ ಸರ್ಕಾರ ಇತ್ತ ಈ ರಾಜ್ಯದಲ್ಲಿ? 3 ಪಕ್ಷದ ಮುಖ್ಯಮಂತ್ರಿಗಳು ಇದ್ರಂತ ನಾನು ಆವಾಗಲೇ ಹೇಳಿದ್ದೇನೆ. ಇದು ಸುಮ್ಮನೆ ಕಾಟಾಚಾರಕ್ಕೆ ಚರ್ಚೆ ಮಾಡಿ ಹೋದರೆ ಇದು ಉಪಯೋಗ ಆಗೋದಲ್ಲ. ನಾನು ಬಹಳ ವಿಶೇಷವಾಗಿ ನಿಮ್ಗೆ ಹೇಳ್ತೀನಿ, ಇವತ್ತು ನಾವು ಇವ್ರು ಈ ತರ ಇಲ್ಲಿ ಮಾತಾಡ್ತೀವಿ, ತಾವು ನಮಗೆ ಈ ಶಾಸಕಾಂಗ ಸಮಿತಿಗಳನ್ನ ಪ್ರತಿ ವಾರ ಭಾಗಿಯಾಗ್ತಕ್ಕಂಥ ಸಮಿತಿಗಳನ್ನ ರಚನೆ ಮಾಡಿ ನಮಗೆ ಅವಕಾಶ ಮಾಡಿಕೊಟ್ಟಿದ್ರಿ. ಅಲ್ಲಿ ಬಹಳ ಚೆನ್ನಾಗಿ ನಡೀತಿದೆ. ಅಲ್ಲಿ ಪಕ್ಷ ಅಂತ ಬರೋದೇ ಇಲ್ಲ. ಇವತ್ತು ಯಾವ್ದಾರ ಸರ್ಕಾರ ಲೋಪದೋಷ ಆಗಿದ್ರೆ ಅದೇ ಧ್ವನಿಯಲ್ಲಿ ನಾವು ಮಾತಾಡ್ತೀವಿ, ಮತ್ತೊಂದು ಪಕ್ಷದ ಸದಸ್ಯರು ಮಾತಾಡ್ತಾರೆ. ಏನಾದರೂ ಇವತ್ತು ಭ್ರಷ್ಟಾಚಾರದಲ್ಲಿ ಪ್ರಕರಣಗಳು ಇದ್ರೆ ಅಷ್ಟೇ ಏರ್ ಧ್ವನಿಯಲ್ಲಿ ನಾವು ಒಮ್ಮತದಿಂದ ಅಲ್ಲಿ ಸಮಿತಿ ಸಭೆಯಲ್ಲಿ ಚರ್ಚೆ ಮಾಡ್ತೀನಿ. ನಾನು ನಿಮ್ಗೆ ವಿನಂತಿ ಮಾಡೋದೇನೆಂದ್ರೆ, ಈ ಉತ್ತರ ಕರ್ನಾಟಕದ ಅಭಿವೃದ್ಧಿ ವಿಷಯದಲ್ಲೂ ತಾವೊಂದು ವಿಶೇಷ ಸಮಿತಿಯನ್ನು ರಚನೆ ಮಾಡಿ ಅವು ಕೂಡ ವಾರ ಚರ್ಚೆ ಮಾಡ್ತಕ್ಕಂಥದ್ದು. ಯಾವ ಸಮಸ್ಯೆಗಳನ್ನ ಪರಿಹಾರ ಕಂಡುಕೊಳ್ಬೇಕಂದ್ರೆ ರಾಜ್ಯದ ಕರ್ತವ್ಯನು, ಕೇಂದ್ರದ ಕರ್ತವ್ಯನು, ಕೇಂದ್ರಕ್ಕೆ ನಾವು ಏನು ಹೋಗಿ ಹೇಳಬೇಕು, ಅವ್ರ ಸಹಕಾರ ಹೆಂಗೆ ಪಡಿಬೇಕು ಅನ್ನೋದು ಚರ್ಚೆ ಆಗಿ ನಾವೇನಾದರೂ ಹೆಜ್ಜೆ ಮುಂದಿಟ್ರೆ ಬಹುಶಃ ಈ ಭಾಗದ ಜನರಿಗೆ ನಾವು ನ್ಯಾಯ ಕೊಡ್ಸಕ್ಕೆ ಸಾಧ್ಯ. ಇವತ್ತು ಜನ ನಮ್ಮನ್ನ ಇಲ್ಲಿ ಯಾಕೆ ಕಳಿಸಿದ್ದಾರೆ? ಅವ್ರ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿಕ್ಕೆ. ನಾವು ಇಲ್ಲಿ ಬಂದು ಬರೀ ಸಮಸ್ಯೆನೇ ಹೇಳೋದಾಯ್ತು 12 ವರ್ಷ. ಹಂಗಾರೆ ನಾವು ಜನ ಯಾಕೆ ನಮ್ಮನ್ನು ಇಲ್ಲಿ ಕಳಿಸ್ಬೇಕು? ಸಮಸ್ಯೆಗೆ ಪರಿಹಾರ ಆಗ್ಬೇಕಂದ್ರೆ ನಾವು ನಿಜವಾಗ್ಲೂ ಕೂಡ ಹೊಸ ದಾರಿಯಲ್ಲಿ ನಡಿಬೇಕಾಗ್ತದೆ. ಸಭಾಧ್ಯಕ್ಷರೇ, ಇವತ್ತು ಸಕ್ಕರೆ ರೈತರ ಸಮಸ್ಯೆಗಳ ಬಗ್ಗೆ ಭಾಳ ಮಾತನಾಡಿದ್ದಾರೆ. ಅದರ ಜೊತೆ ಸಕ್ಕರೆ ಫ್ಯಾಕ್ಟರಿ ಕಾರ್ಖಾನೆ ಮಾಲೀಕರ ಬಗ್ಗೆನೂ ಕೂಡ ಈಗ ಬಹಳಷ್ಟು ಉಲ್ಲೇಖ ಮಾಡಿದ್ದಾರೆ. ಇದು ಸತ್ಯ. ರೈತ ಬದುಕಬೇಕಾದ್ರೆ ಅವನಿಗೆ ಒಳ್ಳೆ ಬೆಲೆ ಬರಬೇಕು. ಅವನಿಗೆ ಒಳ್ಳೆ ಬೆಲೆ ಕೊಡ್ಬೇಕಂತಂದ್ರೆ ಕಾರ್ಖಾನೆಯೂ ಕೂಡ ಸಶಕ್ತನಾಗಬೇಕು. ಹಂಗಾರೆ ಇವೆಲ್ಲ ವಿಚಾರ ಯಾವುವು? ಇವತ್ತು ಪವರ್ ಜನರೇಷನ್ ಎಷ್ಟು ಲಿಮಿಟಲ್ಲಿ ಆಗಬೇಕು, ಇವತ್ತು ಎಥನಾಲ್ ಪ್ರೊಡಕ್ಷನ್ ಏನಾಗಬೇಕು, ಎಥನಾಲ್ ಯಾರು ಖರೀದಿ ಮಾಡ್ಬೇಕೇನು, ಎಥನಾಲ್ ಹೋಗಿ ಮಾರ್ಕೆಟಲ್ಲಿ ಮಾರೋಕ್ಕಾಗತ್ತಾ? ಕೇಂದ್ರ ಸರ್ಕಾರ ಸಂಪೂರ್ಣ ಇವತ್ತು ಯಾವುದೇ ಸಮಸ್ಯೆಗೆ ದಾರಿ ಹುಡುಕಕ್ಕೆ ಹೋದರೆ 12ನೇ ಭಾಗ ಇವತ್ತು ಕೇಂದ್ರ ಸರ್ಕಾರದ ಸಹಕಾರ ಅಗತ್ಯ. ಅವ್ರು ಯಾಕೋ ನಮಗೆ ಸರಿಯಾದ ದೃಷ್ಟಿಯಲ್ಲಿ ನೋಡ್ತಾ ಇಲ್ಲ. ಅದಕ್ಕೋಸ್ಕರ ನಾವೆಲ್ಲ ಇವತ್ತು ಬಂದಿದ್ದೇವೆ. ನಮ್ಮ ಭಾಗ ಅಭಿವೃದ್ಧಿ ಆಗ್ಬೇಕಂದ್ರೆ ನಾವು ಒಮ್ಮತದಿಂದ ಇವತ್ತು ಆ ಕಡೆ ನಡಿಬೇಕಾಗ್ತದೆ ಅನ್ನುವಂಥ ಮಾತನ್ನು ಕೂಡ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಮೆಕ್ಕೆಜೋಳದ ಇವತ್ತು ಹೋದ ವಾರ ಸರ್ಕಾರ 50 ಕ್ವಿಂಟಲ್ ಖರೀದಿ ಮಾಡಬೇಕಂತಕ್ಕಂಥ ಆದೇಶ ಕೊಟ್ಟು ಸ್ವಲ್ಪ ಆದರೂ ರೈತರಿಗೆ ಒಂದು ಭರವಸೆಯ ಬದುಕು ಕಡೆ ಅಂತಕ್ಕಂಥದ್ದು ಇವತ್ತು ನಮ್ಮ ಭಾಗದಲ್ಲಿ ಆಗಿದೆ. ನಾನು ಅದನ್ನು ಅಭಿನಂದನೆಯನ್ನು ಕೂಡ ತಮ್ಮ ಮೂಲಕ ಸರ್ಕಾರಕ್ಕೆ ಹೇಳಲಿಕ್ಕೆ ಬಯಸ್ತೇನೆ. ವಿಶೇಷವಾಗಿ ನೀರಾವರಿ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಭಾಗಕ್ಕೆ ಒಂದು ಕಳಸಾ ಬಂಡೂರಿ ಪ್ರತಿ ಬಾರಿಯೂ ಕೂಡ ನಾವು ಚರ್ಚೆ ಮಾಡ್ತೀವಿ. ಅಲ್ಲಿಯೂ ಕೂಡ ಟೆಕ್ನಿಕಲ್ ಇಶ್ಯೂಸ್, ಇವತ್ತು ಮೇಕೆದಾಟುದು ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳು ಸಹಕಾರ ಕೋರಿದರು ವಿರೋಧ ಪಕ್ಷದವರು. ಇವತ್ತು ಕಳಸಾ ಬಂಡೂರಿ, ಅದರ ಜೊತೆಗೆ ವರದಾ ಬೆಡ್ತಿ ನಾಲೆನೂ ಕೂಡ ನದಿಗಳು ಕೂಡ ಜೋಡಣೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ, ವಿಶೇಷದಲ್ಲಿ ಹಾವೇರಿ ಮತ್ತು ಧಾರವಾಡ ಜಿಲ್ಲೆಗೆ ನಿಜವಾಗ್ಲೂ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲೂ ಕೂಡ ನಾವು ಈ ಸಮಸ್ಯೆಯನ್ನು ಪರಿಹಾರ ಕಂಡುಕೊಳ್ಬೇಕಾದ್ರೆ ನಾನು ಮನವಿ ಮಾಡ್ತೇನೆ ನಿಮಗೆ, ಇದು ಸರ್ಕಾರದ ಅಷ್ಟೇ ಪ್ರಶ್ನೆ ಅಲ್ಲ, ಇಲ್ಲಿ ಎರಡೂ ಸರ್ಕಾರಗಳು ಅವಶ್ಯಕತೆ ಇರುವುದರಿಂದ ಒಂದು ಸಮಿತಿಯನ್ನು ರಚನೆ ಮಾಡಿ ಈ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲಿಕ್ಕೆ ಒಂದು ದಾರಿಯನ್ನು ಮಾಡಿಕೊಡ್ಬೇಕಂತ ತಮಗೆ ವಿನಂತಿ ಮಾಡಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.